ಈಗಾಗಲೇ ಸರ್ಕಾರನೂ ಕಾರ್ಯಕ್ರಮ ಮಾಡ್ತಾ ಇದೆ. ನಮ್ಮ ಪಕ್ಷನೂ ದೊಡ್ಡದಾಗಿರ್ತಕ್ಕಂಥ ಸಾರ್ವಜನಿಕ ಸಭೆಯ ಜೊತೆಗೆ ನಮ್ಮ ರಾಷ್ಟ್ರೀಯ ವರ್ಕಿಂಗ್ ಕಮಿಟಿ ಇಲ್ಲಿ ಬೆಳಗಾಂದಲ್ಲಿ ಆಗೋದಕ್ಕೆ ಈಗಾಗಲೇ ನಿಯೋಜಿಸ್ತಾರೆ. ಒಟ್ಟು ಉದ್ದೇಶ 1924ರ ಕಾಂಗ್ರೆಸ್ ಅಧಿವೇಶನದ ಇತಿಹಾಸವನ್ನ ಮೆಲುಕು ಹಾಕೋದು. ಗಾಂಧೀಜಿಯವರ ನೇತೃತ್ವದಲ್ಲಿ ಅವತ್ತು ತೆಗೆದುಕೊಂಡಂತ ನಿರ್ಣಯಗಳ ಬಗ್ಗೆ ಮತ್ತೆ ಜನರ ಸ್ಮೃತಿಪಟಲದ ಮೇಲೆ ಅವನ್ನ ತಂದು ಅವುಗಳನ್ನ ಮತ್ತೆ ಜನರ ಮನಸ್ಸಿನಲ್ಲಿ ಬೇರೂರುವಂತೆ ಮಾಡಿ ದೇಶದ ಭವಿಷ್ಯತ್ತಿಗೆ ಅವುಗಳನ್ನ ನೀಡುವ ಕೆಲಸ ಈ ಅಧಿವೇಶನದ ಶತಮಾನೋತ್ಸವ ಸಂಭ್ರಮದ ಮುಖಾಂತರ ಮಾಡ್ತಾ ಇದ್ದೀವಿ. ವೀರಸೌಧದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ? ವೀರಸೌಧದಲ್ಲಿ ಅಭಿವೃದ್ಧಿ ಕೆಲಸ ಅಂದ್ರೆ ಒಳಗೆಲ್ಲ ಆ ಫೋಟೋಗ್ರಾಫೀಸ್ ಏನಿದೆಯಲ್ಲ ಅವನ್ನ ರೀಸೆಟ್ ಮಾಡೋದು, ಅವನ್ನ ಮಾಡರ್ನೈಸ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ವೀರಸೌಧದ ಆ ಮುಂಭಾಗ ಏನಿತ್ತಲ್ಲ ಅಲ್ಲೇ ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗ್ತಾ ಇದೆ. ಹೃದಯ ಕುಂಜ ಅಂತೇಳಿ ಮಾಡ್ತಾ ಇದ್ದೀವಿ. ಹೃದಯ ಕುಂಜದ ವಿಶೇಷತೆ ಸಾಬರಮತಿ ಆಶ್ರಮದಲ್ಲಿ ಆಮೇಲೆ ನಿಮ್ಗೆ ತಿಳಿಸ್ತೇವೆ. ಗಾಂಧೀಜಿಯವರು ತೆಗೆದುಕೊಂಡಂತಹ ಅಧಿವೇಶನದಲ್ಲಿ ಅನೇಕ ಐತಿಹಾಸಿಕ ನಿರ್ಣಯಗಳು ಈ ಸಮಯದಲ್ಲೂ ಅಂತ ನಿರ್ಣಯಗಳನ್ನ ಕೈಗೊಳ್ಳುವಂತ ಕಾಂಗ್ರೆಸ್ ಪಕ್ಷ ಯಾವ್ದಾದ್ರು ವಿಚಾರಗಳನ್ನ ಸಹಜವಾಗಿ ವರ್ಕಿಂಗ್ ಕಮಿಟಿ ಏನು ನಿರ್ಣಯ ತೆಗೆದುಕೊಳ್ತೀವಿ ಆ ನಿರ್ಣಯಗಳಲ್ಲಿ ಅತ್ಯಂತ ಮಹತ್ವದ ಹಲವಾರು ನಿರ್ಣಯಗಳನ್ನು ತಾವು ತೆಗೆದುಕೊಳ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತದೆ. ಅಂತಾರಾಷ್ಟ್ರೀಯ ಗೆಸ್ಟ್ ಒಬಾಮಾ ಅವ್ರನ್ನ ನಾವು ಈಗ ಒಂದು ತಿಂಗಳ ಹಿಂದೆ ಅವ್ರಿಗೆ ಆಮಂತ್ರಣ ಕಳಿಸಿದ್ವಿ. ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ. ಆಮೇಲೆ ನಮಗೂ 25 ಕ್ರಿಸ್ಮಸ್ ಜನವರಿ 1 ಇರೋದ್ರಿಂದ ಅವ್ರಿಗೆ ಅದು ಸಾಧ್ಯ ಆಗ್ಲಿಕ್ಕಿಲ್ಲ ಅನ್ನುವಂತ ಇದನ್ನು ಇತ್ತು. ಆದ್ರೆ ಅಕ್ಟೋಬರ್ 2ರವರೆಗೆ ನಾವು ಈ ಗಾಂಧೀಜಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಅಧಿವೇಶನದ ಶತಮಾನೋತ್ಸವ ಮಾಡೋದ್ರಿಂದ ನಂತರ ಅವ್ರು ಯಾವ ಡೇಟ್ ಕನ್ಫರ್ಮ್ ಮಾಡ್ತಾರ ಆ ಡೇಟ್ಗೆ ವಿಶೇಷ ಅಧಿವೇಶನವನ್ನ ಮಾಡ್ತೀವಿ. ಸರ್, ಕನ್ನಡ ಪರ ಸಂಘಟನೆಗಳು ಉದಯವಾಗಲಿ ಕನ್ನಡ ಚೆಲುವ ನಾಡಗೀತೆಯಿಂದ ಪ್ರಾರಂಭಿಸಬೇಕು ಅನ್ನೋದೊಂದು ಬೇಡಿಕೆ ಇದೆ. ಇದನ್ನ ಯಾವ ರೀತಿ ಸರ್ಕಾರ ಆಗಲಿ ಅಥವಾ ಪಕ್ಷ ಆಗಲಿ ಯಾವ ರೀತಿ ನೋಡ್ತಾ ಇದೆ ಸರ್? ಇದನ್ನ ಏನಾದ್ರೂ ಸಹಜವಾಗಿ ಐತಿಹಾಸಿಕ ಘಟನೆ ಅದು. ಉದಯವಾಗಲಿ ಚೆಲುವ ಕನ್ನಡ ನಾಡು ಹಾಡಿರ್ತಕ್ಕಂಥದ್ದು ಐತಿಹಾಸಿಕ ಘಟನೆ. ಗುರುಗಳು ನಾರಾಯಣ ಬರೆದಿರ್ತಕ್ಕಂಥ ಆ ಒಂದು ಕರ್ನಾಟಕದ ಏಕೀಕರಣಕ್ಕೆ ಬೀಜಾಂಕುರ ಮಾಡಿರ್ತಕ್ಕಂಥ ಗೀತೆ. ಆ ಗೀತೆಗೆ ಏನು ಗೌರವ ಸಲ್ಲಿಸ್ಬೇಕು ಸಲ್ಲಿಸ್ಬೇಕು. ಗಾಂಧೀಜಿ ಭೇಟಿ ಕೊಟ್ಟಿರ್ತಕ್ಕಂಥ ಸ್ಥಳಗಳಲ್ಲಿ ನಾವು ಗಾಂಧೀಜಿಯವರ ಸ್ಮಾರಕಗಳನ್ನೇ ಮಾಡ್ತೀವಿ. ಒಟ್ಟು 120 ಸ್ಥಳಗಳಿಗೆ ಗಾಂಧೀಜಿ ಭೇಟಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅಂದ್ರೆ ಕೆಲವು ಕಡೆ 4, 5, 6 ಸಲ, ಬೆಂಗಳೂರಿಗೆ 12 ಸಲ ಬಂದಿದ್ದಾರೆ. ಬೆಳಗಾವಿ ಒಂದ್ ಕಡೆ ಮಾಡ್ತೀವಿ. ಈಗ ಬೆಳಗಾವಿ ಅಂತ ತಿಳ್ಕೊಂಡು ಒಂದ್ ಕಡೆ ಮಾಡ್ತೀವಿ, ಹುದ್ಲಿ ಒಂದ್ ಕಡೆ ಮಾಡ್ತೀವಿ, ಹುಬ್ಬಳ್ಳಿಗೆ ಒಂದ್ ಕಡೆ ಮಾಡ್ತೀವಿ, ಗದಗ್ಗೆ ಒಂದ್ ಕಡೆ ಮಾಡ್ತೀವಿ. ಹಿಂಗೆ ಲಕ್ಷಾಂತರ ಜನ ಸೇರ್ತಾರೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಅದರ ನಾಯಕತ್ವವನ್ನು ವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂಚೂಣಿಯಲ್ಲಿ ನಿಂತು ಅಲ್ಲಿ ಲಕ್ಷಾಂತರ ಜನ ಸೇರಿಸೋ ವ್ಯವಸ್ಥೆಯನ್ನು ಮಾಡ್ತಾರೆ.